ನಾನು ಕಾನೂನು ವಿದ್ಯಾರ್ಥಿನಿ ಮಂಜುಳಾ ಅಂತ. ಭಯೋತ್ಪಾದನೆ ಮುಂದೆ ಧರ್ಮದ ಹೆಸರು ಸೇರಿಸ್ಬೇಕಾದ್ರೆ ಈ ಮೊಂಡು ಸಮರ್ಥನೆ ಯಾಕೆ? ಮತ್ತೆ ಪಹಲ್ಗಾಮಲ್ಲಿ ಅಟ್ಯಾಕ್ ಆಯ್ತಲ್ವಾ, ಅವಾಗ ಧರ್ಮ ಕೇಳಿ ಕೇಳಿ ಹೊಡ್ತಾರಲ್ಲ, ಅದರಲ್ಲಿ ನೀವೇನು ಅಂತ ಉತ್ತರ ಕೊಡ್ತೀರಾ ಸರ್? ಅದಕ್ಕೆ ಅಂತ ಗೊತ್ತಿಲ್ಲ. ಫತ್ವಾ ಕೊಟ್ಟಿದೆ ಅಮ್ಮ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಫತ್ವಾ ಕೊಟ್ಟಿದೆ ಅಮ್ಮ. ನಮ್ಮ ಬರೇಲಿಯಲ್ಲಿ ಮುಫ್ತಿಗಳು ಅದರ ವಿರುದ್ಧ ಫತ್ವಾ ಕೊಟ್ಟು ಅವನನ್ನು ಇದು ಏನು ಗಲ್ಲಿಗೇರಿಸೋಕೆ ಕಾಶ್ಮೀರದಲ್ಲಿ ಎಲ್ಲ ರಾಜಕೀಯ ನಾಯಕರು ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ಫತ್ವಾ ಕೊಟ್ಟರೆ ಏನಾಗುತ್ತೆ ಹೇಳಿ ಒಂದು. ಫತ್ವಾ ಕೊಟ್ಟರೆ ಏನಾಗುತ್ತೆ? ಮತ್ತೆ ಏನು ಮಾಡಬೇಕು ಅಂತ ನೀವೇ ಹೇಳಿ. ನಾವೇನು ಮಾಡಬೇಕು? ಪ್ಲೀಸ್ ರೆಸ್ಪೆಕ್ಟ್ ಅವರ್ ಕಲ್ಚರ್, ರೆಸ್ಪೆಕ್ಟ್ ಯು. ಇದೆಲ್ಲ ಪಹಲ್ಗಾಮು ಆ ಭಯೋತ್ಪಾದಕರ ಜೊತೆ ನಿಮಗೇನು ಕಾಂಟ್ಯಾಕ್ಟ್ ಅವ್ರು ಇರೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾರೋ ಮಾಡ್ಕೊಂಡು ಹೋದ್ರು. ಯು ಕಾಂಟ್ ಗೆಟ್ ಡೀಟೇಲ್ಸ್ ಅಬೌಟ್ ದೆಮ್. ನಾನು ಕರ್ನಾಟಕದ ವಿಷಯಕ್ಕೆ ಬರ್ತೀನಿ ಸರ್. ಇಲ್ಲೊಂದು ಭಟ್ಕಳ ಅಂತ ಊರಿದೆ. ಅಲ್ಲೊಬ್ಬ ಯಾಸಿನ್ ಭಟ್ಕಳು, ರಿಯಾಜ್ ಭಟ್ಕಳ ಅನ್ನುವಂಥ ಭಯೋತ್ಪಾದಕರು. ಯಾವತ್ತಾರು ಇವ್ರು ಯಾಕೆ ಭಯೋತ್ಪಾದಕರಾದರು ಅನ್ನುವುದನ್ನು ತಿಳ್ಕೊಳ್ಬೇಕು ಅನ್ನೋ ಪ್ರಯತ್ನವನ್ನು ಮುಸ್ಲಿಂ ಸಮಾಜ ಮಾಡಿದೆ. ಏನು ಅದು ನಾನು ಹೇಳ್ತೀನಿ. ಒಂದು ನಿಮಿಷ ಅದಾದಮೇಲೂ ಬರ್ತೀನಿ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ, ಶಿವಮೊಗ್ಗ ನಮ್ಮ ಕುವೆಂಪು ಅವರು ಹುಟ್ಟಿದಂತಹ ಜಿಲ್ಲೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬರೆದಿಟ್ಟಂತಹ ಕುವೆಂಪು ಅವರ ಜಿಲ್ಲೆ. ಆ ಊರಿನಲ್ಲಿ ಶಾರಿಕ್ ಅನ್ನುವಂಥ ಒಬ್ಬ ಹುಡುಗ ಅವನು ಕುಕ್ಕರ್ನಲ್ಲಿ ಬಾಂಬ್ ಮಾಡ್ಕೊಂಡು ಹೋಗಿ ಬ್ಲಾಸ್ಟ್ ಮಾಡೋದಕ್ಕೆ ಹೋಗ್ತಿರುವಾಗ ಅಚಾನಕ್ಕಾಗಿ ಸ್ಫೋಟ ಆಗಿ ಸಿಕ್ಕಾಕೊಂಡಿದ್ದಾನೆ. ಅವನ ಜೊತೆಗೆ ಇನ್ನೊಂದು ಮಾಡ್ಯೂಲ್ ಸಿಕ್ಕಾಕೊಂಡಿದೆ. ಅವ್ರ ಮನೆಗಳಿಗೆ ಹೋಗಿ ಈ ಹುಡುಗರು ಹಿಂಗೆ ಯಾಕಾದ್ರು, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಅಂದರೆ ಅವರ ಸಾಂಗತ್ಯದಲ್ಲಿ ಏನಾದ್ರು ಸಮಸ್ಯೆ ಇತ್ತಾ? ಅವ್ರು ಯಾರ ಜೊತೆ ಓಡಾಡ್ತಿದ್ರು? ಅವರು ಓದ್ತಾ ಇದ್ದಿದ್ರಲ್ಲಿ ಏನಾದ್ರು ಸಮಸ್ಯೆ ಇತ್ತಾ? ಏನು ಓದ್ತಾ ಇದ್ದರು? ಅವ್ರು ಯಾವುದೋ ಫೇಸ್ಬುಕ್ ಪೇಜಿಗೆ ಫಾಲೋವರ್ ಆಗಿದ್ರ, ವಾಟ್ಸಪ್ ಗ್ರೂಪ್ನಲ್ಲಿದ್ದರೆ ಆ ಗ್ರೂಪ್ನಲ್ಲಿ ಏನು ಫೀಡ್ ಬರ್ತಿತ್ತು? ಅಂದರೆ ಮುಸ್ಲಿಂ ಸಮುದಾಯ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದರೆ ಉಳಿದವ್ರನ್ನ ಎಚ್ಚರಿಸಬಹುದು ಅಂತ ನನ್ನ ಅಭಿಪ್ರಾಯ. ಅದನ್ನು ನೀವೇ ಆಯ್ತಪ್ಪ, ಭಯೋತ್ಪಾದನೆ ವಿಷಯದಲ್ಲಿ ನಮ್ಮ ಸಮುದಾಯದ ಹೆಸರು ಕೆಡ್ತಾ ಇದೆ, ಮುಸ್ಲಿಮರನ್ನ ಜನ ಸಂಶಯದಿಂದ ನೋಡೋ ಹಾಗಾಗಿದೆ, ಇದರಿಂದ ಹೊರಗೆ ಬರಬೇಕಾದ್ರೆ ನಾವು ಸಮುದಾಯದಿಂದ ಒಂದು ಇನಿಷಿಯೇಟಿವ್ ತಗೊಳ್ಳೋಣ ಅಂಥೇಳಿ ಈ ಭಯೋತ್ಪಾದಕ ಕೃತ್ಯಗಳಲ್ಲಿ ಬಂಧಿತರಾದವರ ಮನೆಗಳಿಗೆ ಹೋಗಿ ಅದನ್ನೊಂದು ಅಧ್ಯಯನ ಮಾಡಿ ಇಂಥದ್ದರಿಂದ ನಮ್ಮ ಮಕ್ಕಳನ್ನು ದೂರ ಇಡೋಣ ಅನ್ನುವ ರೀತಿಯ ಫತ್ವಾವನ್ನು ಹೊರಡಿಸಿದ್ದರೆ ಅವತ್ತು ನಾನು ನಿಮ್ಮ ಬೆಂಚಪ್ಪರಿಸ್ತಾ ಇದ್ದೆ. ಶಭಾಷ್ ಶಫಿ ಸಾದಿ ಅವರೇ, ಮಾಡಬೇಕಾದ ಕೆಲಸವನ್ನು ಮಾಡಿದ್ರಿ ಅಂತ. ಅವರು ಯಾವ ಪುಸ್ತಕ ಓದ್ತಿದ್ರು, ಯಾರನ್ನ ಭೇಟಿ ಆಗ್ತಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನ ಫಾಲೋ ಮಾಡ್ತಿದ್ರು, ಯಾವ ರೀತಿಯ ಕಂಟೆಂಟನ್ನು ಕನ್ಸ್ಯೂಮ್ ಮಾಡ್ಕೋತಾ ಇದ್ರು, ಅದನ್ನು ತಿಳ್ಕೊಂಡು ಇಂಥದ್ದನ್ನು ನಿಮ್ಮ ಮಕ್ಕಳು ಮಾಡದೇ ಇರುವಂತೆ ನೋಡಿಕೊಳ್ಳಿ ಅಂತ ನೀವು ಮುಸ್ಲಿಂ ಸಮುದಾಯಕ್ಕೆ ಒಂದು ಸಂದೇಶ ಕೊಟ್ಟಿದ್ದರೆ, ಶಬಾಷ್ ಶಫಿ ಸಾದಿ ಅವರೇ, ಇದು ನಿಜವಾದ ಸ್ಟೆಪ್ಪು ಭಯೋತ್ಪಾದನೆ ಮತ್ತು ಇಸ್ಲಾಮನ್ನು ಪ್ರತ್ಯೇಕಿಸುವಲ್ಲಿ ಅಂತ ನಾನು ಅನ್ಕೊಳ್ತಾ ಇದ್ದೆ. ಅಯ್ಯೋ, ನಿಮ್ಮ ಲಜ್ಗೆಟ್ ಅವರು ಕಂಡ್ರಿ ನೀವೆಲ್ಲ. ನಿಜವಾಲ್ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಅಲ್ಲ, ಕರಾವಳಿ ಪ್ರದೇಶದಲ್ಲಿ ಉಳ್ಳಾಳದಿಂದ ನಿಮ್ಮ ಹೊನ್ನಾವರದ ತನಕ ಒಂದು ಉಲಮಾಗಳ ಜಾಥಾನೇ ನಡೆಯಿತು ಭಯೋತ್ಪಾದನೆ ಮತ್ತು ಉಗ್ರವಾದದ ವಿರುದ್ಧ. ಭಟ್ಕಳದಲ್ಲಿ ಒಂದೊಂದು ಮನೆಗೆ ಹೋಗಿ ಜಾಗೃತಿ ಮೂಡಿಸುವಂಥ ಕೆಲಸ ಆಯಿತು. ನಿನ್ನೆ ಯಾವತ್ತು ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಯಾರು ಡಾಕ್ಟ್ರು ಉಮರ್ ಅಂತೇಳಿ, ಇದು ವೈದ್ಯರನ್ನು ಕರೆದು, ಡಾಕ್ಟರ್ಸು ಮತ್ತು IPS IAS ಯಾರಿದ್ದಾರೆ ಅವರನ್ನು ಕರೆದು ನಾವು ಉಲ್ಮಾಗಲು ಅವರಿಗೆ ಇದು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ದೀವಿ. ನೀವು ಲಂಡನ್ಗೆ ಹೋಗ್ತೀರಾ, ನೀವು ಬೇರೆ ಬೇರೆ ಕಡೆ ಹೋಗ್ತೀರಾ, ಅಲ್ಲಿ ಯಾವುದಾದ್ರೂ ಒಬ್ಬ ಭಯೋತ್ಪಾದಕನ ಸಂಘ ಇರುತ್ತೆ ನಿಮಗೆ, ಆ ಸಂಘದಿಂದ ನಿಮ್ಮ ಕುಟುಂಬವನ್ನು ನೀವು ಹಾಳು ಮಾಡ್ತಾ ಇದ್ದೀರಾ. ನಿಮ್ಮ ಕುಟುಂಬ, ಸಮಾಜ ಮಾತ್ರ ಅಲ್ಲ, ನಿಮ್ಮ ಕುಟುಂಬನೂ ಹಾಳಾಗ್ತಾ ಇದೆ. ಆದ್ದರಿಂದ ಇದು ಇಸ್ಲಾಮಿಗೂ ವಿರುದ್ಧವಾದಂಥ ಕೃತ್ಯದಲ್ಲಿ ನೀವು ತೊಡಗಿಸಿಕೊಳ್ಳುವಂಗಿಲ್ಲ. ಯಾರು ಹೇಳಿದ್ರು, ಇಲ್ಲ ನಮಗೆ ಅಂತ ಯಾವುದೇ ಇದಿಲ್ಲ. ನಾವೇನು ಹೇಳಿದ್ವಿ ಅವರಿಗೆ, ಬೇರೆ ಯಾವುದು ನೀವು ಹೇಳಿದಂಗೆ ಫೇಸ್ಬುಕ್ಕು ಅಥವಾ ಬೇರೆ ಬೇರೆ ಯಾವುದಾದ್ರೂ ಲಿಂಕಲ್ಲಿ ನೀವು ಅಂಥ ಒಂದು ವ್ಯವಸ್ಥೆಗೆ ನಮ್ಮ ಮಕ್ಕಳನ್ನು ಹೋಗದಂಗೆ ನೋಡ್ಕೋಬೇಕು ಅಂತ ಹೇಳಿ ನಿರಂತರ ನಡೀತಾ ಇದೆ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ನಿಮ್ಮ ಅರಿವಿಗೆ ಬಂದಿಲ್ಲ ಅಷ್ಟೇ. ಅದೇ ರೀತಿಯಲ್ಲಿ ನಮ್ಮ SSF ಇಂದ ನಾನು ರಾಜ್ಯಾಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ 3 ವರ್ಷ ಉಗ್ರವಾದ ಮತ್ತು ಭಯೋತ್ಪಾದನೆ ವಿರುದ್ಧ ಗುಲ್ಬರ್ಗದಿಂದ ಚಾಮರಾಜನಗರ ತನಕ ನಾವು ರ್ಯಾಲಿ ಮಾಡಿದ್ದೀವಿ. ಎಲ್ಲ ಕಡೆಯಲ್ಲೂ ಸ್ವಾಮೀಜಿಗಳೆಲ್ಲ ಇದ್ದರು. ಯಾಕಂದರೆ ಮುಸ್ಲಿಂ ಯುವಕರನ್ನು ಜಾಗೃತಿ ಮೂಡಿಸುವಂಥ ಕೆಲಸ ಈಗಲೂ ನಡೀತಾ ಇದೆ. ಅದರ ಅರ್ಥ ನಾನು ಇಷ್ಟೆಲ್ಲ ಆರ್ಗ್ಯುಮೆಂಟ್ ಮಾಡಿದ್ದೀನಿ ಅಂತ ಹೇಳಿ ಯಾರೂ ಮುಸಲ್ಮಾನ ಇಂಥ ಕೃತ್ಯದಲ್ಲಿ ತೊಡಗಿಸಿಕೊಂಡಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಎಲ್ಲ ಕೃತ್ಯಗಳನ್ನು ನೀವು ಇಸ್ಲಾಮು ಮುಸಲ್ಮಾನ ಅವನು ಕುರಾನ್ ಮತ್ತು ಹದೀಸಿನಿಂದ ಪ್ರೇರಣೆಗೊಂಡಿದ್ದಾನೆ ಅಂತ ಹೇಳ್ಬಾರ್ದು ಅಂತ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್.
ಅಂತಲೇ ನಾವು ಹೇಳ್ತಾ ಇರೋದು. ನಡೆದಿದೆ, ಅವನು ಉಮರ್ ಮುಸಲ್ಮಾನನೇ. ಹಮಾಸನ ಭಯೋತ್ಪಾದಕ ಸಂಘಟನೆ ಅಂತ ನೀವು ಒಪ್ಪೋದಿಲ್ಲ, ಅವ್ರನ್ನ ಹೋರಾಟಗಾರರು ಅಂತೀರಿ, ಕರೆಕ್ಟಾ? ಹಮಾಸ್ ಎಲ್ಲೂ ಯಾವ ಧರ್ಮದ ವಿರುದ್ಧ, ಯಾವುದೇ ರಾಷ್ಟ್ರದ ವಿರುದ್ಧ ಅವರು ಹೋರಾಟ ಮಾಡೇ ಇಲ್ಲ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಅವರು ಮಾಡಿರುವುದು ಇಸ್ರೇಲ್ ಎಂಬ ಕಿರಾತಕರ ವಿರುದ್ಧ. ತಮ್ಮ ಅಮಾಯಕ ಮಕ್ಕಳನ್ನು, ಪುಟ್ಟಾಣಿ ಕಂದಂಬಗಳನ್ನು ಕ್ರೂರವಾಗಿ ಹಿಂಸೆ ಕೊಟ್ಟು ಕೊಂದಿದ್ದಾರೆ. ಅಂತಹ ಮೊಸಾದಿನೊಂದಿಗೆ ಅವರು ಹೋರಾಟ ಮಾಡಿದ್ದಾರೆ ಅವರ ರಾಷ್ಟ್ರಕ್ಕೆ. ಅದು ಅಲ್ಲದೆ ರಾಜತಾಂತ್ರಿಕ, ನಮ್ಮ ಭಾರತ ರಾಜತಾಂತ್ರಿಕತೆ ಯಾರೊಂದಿಗೆ ಇರೋದು? ಇಸ್ರೇಲ್ನೊಂದಿಗೆ ಅಥವಾ ಪ್ಯಾಲೆಸ್ತೀನ್ನೊಂದಿಗೆ ಇರೋದು. ಅದಕ್ಕಾಗಿ ಸಹಜವಾಗಿಯೂ ಭಾರತೀಯರು ಪ್ಯಾಲೆಸ್ತೀನ್ನೊಂದಿಗೆ ನಿಲ್ಲಬೇಕು. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ.